ನಾನು ಹೆಣ್ಮಕ್ಳು ಬಂದು ಪ್ರಶಸ್ತಿ ತಗೋಬೇಕಾದ್ರೆ ಜಾಸ್ತಿ ನಗ್ತಾ ಇದ್ದೀನಿ, ಗಂಡು ಮಕ್ಕಳು ಬಂದು ನಗ್ತಾ ಇಲ್ಲ ಅಂತ ಅವ್ರ ಉದ್ದೇಶ. ರಸಿಕತೆ ಇಲ್ದಿರೋ ಜೀವನ ಒಂದು ಜೀವನನ, ಕಲೆ ಇರದ ಕಲೆ ಇಲ್ಲ, ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು. ಕಲಾವಿದ ಅಂದ್ರೆ ಅವನಿಗೊಂದು ಚುಕ್ಕಿ ಇರ್ಬೇಕಂತೆ. ಏನು ಚುಕ್ಕಿ ಹೇಳಿ? ಕಪ್ಪು ಚುಕ್ಕಿ. ಅಂದರೆ ನೆಗೆಟಿವ್ ಹೆಸರು ಇದ್ರೇ, ಅವನ ಮೇಲೆ ಗಾಸಿಪ್ ಇದ್ರೇ ಅವನು ಕಲಾವಿದ. ಏನು ಹೇಳ್ತೀರಾ ಮಾಧ್ಯಮದವರೆಲ್ಲ? ಹೂನಾ ಇಲ್ವಾ? ಹೌದು. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಈಗಿನ ನಮ್ಮ ಎಲ್ಲ ಚಿತ್ರರಂಗ, ನಮ್ಮ ಇಡೀ ದೇಶದಲ್ಲಿ ಅಂತ ಹೇಳ್ಬೋದು, ಅದು ಕನ್ನಡ ಆಗ್ಬೋದು, ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು, ತಮಿಳು ಆಗ್ಬೋದು, ಎಲ್ಲ ಚಿತ್ರರಂಗ ಬಹಳ ಸೊರಗೋಗಿದೆ. ನಮಗಂತೂ ಭಾಳ ಬೇಜಾರಾಗೋಗಿತ್ತು. ಏನಪ್ಪ ಸಿನಿಮಾಗಳು 7 ಸಿನಿಮಾ ರಿಲೀಸ್ ಆಗ್ತಾಯಿದೆ, 6 ಸಿನಿಮಾ, ಏನೂ ನಮಗೆ ಜನ ಯಾಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ? ನಮ್ಮ ಕನ್ನಡದವ್ರನ್ನ, ಕನ್ನಡ ಸಿನಿಮಾನ ಜನ ಮರ್ತು ಬಿಟ್ರಾ? ಅಥವಾ ಆಸಕ್ತಿ ಹೊರಟೋಗಿದೆಯಾ? ಅಥವಾ ಬೇರೆ ಲ್ಯಾಂಗ್ವೇಜ್ನವ್ರು ನಮ್ಮನ್ನು ಡಾಮಿನೇಟ್ ಮಾಡ್ತಾವ್ರ? ಇದೆಲ್ಲ ಭಾಳ ಕೊರಗಿ ಹೆಂಗೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ, ಹಂಗೇ ಕುಗ್ಗೋಗ್ಬಿಟ್ಟಿದ್ವಿ. ಈ ಮರುಭೂಮಿ ಥರ ಆಗೋಗಿತ್ತು. ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಹಿಟ್ ಕೊಟ್ಟಿದ್ದು ಸರ್. ನಿಜವಾಗ್ಲೂ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ ಆಗೋಗ್ಬೇಕು ಸರ್. ಸಮುದ್ರ ಆಗಬೇಕು. ಸಮುದ್ರ ಇದ್ರೇ ಮೀನುಗಳಿರೋಕ್ಕೆ ಸಾಧ್ಯ. ಮರುಭೂಮಿಯಲ್ಲಿ ಮೀನಲ್ಲಿ ಇರೋಕ್ಕೆ ಸಾಧ್ಯ. ನಾವೆಲ್ಲ ಕಲಾವಿದರು ಒಂಥರ ಕಲರ್ಫುಲ್ಲು ಫಿಶ್ ಇದ್ದಂಗೆ. ನಮ್ಗೆ ಈ ಥರ ಸಕ್ಸಸ್ ಕೊಡ್ತಾಯಿದ್ರೆ ನಮ್ಮ ಕಲಾವಿದರು, ಕಲಾಭಿಮಾನಿಗಳು, ನಮ್ಮ ಕನ್ನಡದ ಅಭಿಮಾನಿಗಳು, ಅವ್ರ ಈ ಥರ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂಡ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿ ನೀರಲ್ಲೋ ಟಬ್ಬಲ್ಲೋ ಎಲ್ಲೋ ಇರ್ತೀವಿ. ಇಲ್ಲಾಂದ್ರೆ ನಾವು ಇಲ್ಲ ಜೀವಂತವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯವಾಗಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಪ್ರೇಮಿಗಳಿಗೆ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀವಿ. ಅವ್ರಿಗೆ ತುಂಬ ದೊಡ್ಡ ನಿಮಗೆಲ್ರಿಗೂ, ಎಲ್ಲ ಥಿಯೇಟ್ರಿಗೆ ಬಂದು ನೋಡಿರೋ ಎಲ್ಲ ಜನರಿಗೆ ನಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ಅವರಿಗೆ. ಎರಡನೇದು, ಈ ಥಿಯೇಟ್ರಲ್ಲಿ ಮಾಡಿರೋದು ತುಂಬ ಇಂಪಾರ್ಟೆಂಟು. ಕನ್ನಡಕ್ಕೆ ಅಂತ ಇರೋದು ಕೆಲವೇ ಥಿಯೇಟ್ರ್ಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಪ್ರಸನ್ನ ಥಿಯೇಟ್ರು. ಇಲ್ಲಿ ಕನ್ನಡ ಜನ ಬಂದೇ ಬರ್ತಾರೆ, ಸಕ್ಸಸ್ ಆಗೇ ಆಗುತ್ತೆ ಸರ್. ಇದಾಗ್ಬೋದು, ಆ ಕಡೆ ನವರಂಗ್ ಥಿಯೇಟ್ರ್ ಆಗ್ಬೋದು. ಅನ್ಯಾಯವಾಗಿ ನಮ್ಮ ಪ್ರಮೋದ್ ಥಿಯೇಟ್ರನ್ನ ತೆಗೆದುಬಿಟ್ರು, ಇರಲಿ ಪರವಾಗಿಲ್ಲ. ಇದೆಲ್ಲ ನಾವು ಮೇಯ್ನ್ ಥಿಯೇಟ್ರನ್ನ ನಂಬ್ಕೊತಾನೆ ಇರಲಿಲ್ಲ. ನಮಗೆ ಕನ್ನಡ ಸಿನಿಮಾ ಅಂದ ತಕ್ಷಣ ಪ್ರಸನ್ನಲ್ಲಿ ಬರ್ತಾ ಇದೆಯಾ, ನವರಂಗಲ್ಲಿ ಬರ್ತಾ ಇದೆಯಾ, ನರ್ತಕಿ ತ್ರಿವೇಣಿಲಿ ಬರ್ತಾ ಇದೆಯಾ, ಇದು ನಮ್ಮ ಯೋಚನೆಗಳಾಗಿರುತ್ತೆ. ಇಲ್ಲಿ ಹಿಟ್ಟಾಗಿ 25ನೇ ದಿವಸ ಇಲ್ಲಿ ಆಚರಣೆ ಮಾಡ್ತಿರೋದು ಭಾಳ ಸಂತೋಷ. ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳ್ಬಿಟ್ಟೆ, ನಿರ್ಮಾಪಕರಿಗೆ, ನಮ್ಮ ಲವಬಲ್ ನಿರ್ದೇಶಕರಿಗೆ, ಅವರು ಎಷ್ಟು ಸಾಫ್ಟ್ ಇದ್ದಾರೋ ಅಷ್ಟೇ ಸಾಫ್ಟಾಗಿ, ಅಷ್ಟೇ ಒಂದು ದಿವಸನವರು ಜೋರಾಗಿ ಮಾತಾಡೋದು ನಾನು ನೋಡೇ ಇಲ್ಲ ಸರ್. ಶ್ರೀನಿವಾಸ್ ಸರ್ ಅಷ್ಟು ಪ್ರೀತಿಯನ್ನು ನಮ್ಮ ಹತ್ರ ಎಲ್ಲ ಕೆಲಸ ತೊಗೊಂಡಿದ್ದಾರೆ. ಆ ಪ್ರೀತಿ ಈಗ ಇಲ್ಲಿ ಕಾಣ್ತಾ ಇದೆ, ಈ ಸಕ್ಸಸ್ಸಲ್ಲಿ ಕಾಣ್ತಾ ಇದೆ ಸರ್. ನಿರ್ಮಾಪಕರಾಗಲಿ, ನಾಗೇಂದ್ರ ಪ್ರಸಾದ್, ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ದೀನಿ. ದಯವಿಟ್ಟು ಟೆಕ್ನಿಷಿಯನ್ಸಲ್ಲಿ ನಮ್ಮ ಕಲಾವಿದರು ಸೇರ್ಕೊಳ್ತಾರೆ, ಸಿಂಗರ್ಸು ಸೇರ್ಕೊಳ್ತಾರೆ. ಎಲ್ಲ ಅದ್ಭುತವಾಗಿ ಆಡಿದ್ದೀರ. ಇಲ್ಲಿಂದ ನಾನು ಅರ್ಜುನ್ ಜನ್ಯಾಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಯಾಕೆಂದರೆ ಆಲ್ ಸಾಂಗ್ಸ್ ಆರ್ ಹಿಟ್. ಬೇಕಿದು ನಮಗೆ, ಆ ಚಾಲೆಂಜ್ ಬೇಕೇ ಬೇಕು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸು ಈ ಥರ ಹಿಟ್ ಕೊಟ್ಟರೆ ನಮಗೂ ಒಂಥರ ಹುರುಪು. ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ನಂಗೆ ತುಂಬ ಇಷ್ಟ ಆಗಿದೆ ಸರ್, ಒಂದು ಸಿನಿಮಾ ಒಂದು ವಾರಕ್ಕೆ ರಿಲೀಸ್ ಆಗಿಬಿಟ್ರೆ ನೆಕ್ಸ್ಟ್ ವೀಕ್ ಯಾವುದೇ ಸಿನಿಮಾ ಬಂದರೂ ಜನ ಕಮ್ಮಿ ಬರಲ್ಲ. ಆ ಸಿನಿಮಾ ಸಸ್ಟೇನ್ ಆಗಿ ಅದು ಕಮ್ಮಿ ಆಗೋ ತನಕ ಬರಲ್ಲ. ಭೀಮಾ ಸಿನಿಮಾ ಬಂದಾಗ. ಆದರೆ ನೆಕ್ಸ್ಟ್ ವೀಕೆ ಕೃಷ್ಣಂ ಪ್ರಣಯ ಸಖಿ ಬಂದು ಅದು ಕೂಡ ಹಿಟ್ಟಾಗುತ್ತೆ ಅಂದರೆ ನನಗೆ ಮಧ್ಯದಲ್ಲಿ ಏನು ಅನಿಸಿದ್ದು, ಅವರಿಬ್ಬರು ಪ್ರೀತಿ ಸರ್, ನೀವಿಬ್ಬರು ಸೇರಿ ಸಿನಿಮಾ ಪ್ರಮೋಟ್ ಮಾಡಿದ್ದೀರಾ ಸರ್, ಇದು ಅದ್ಭುತ. ಇದು ನೀವು ಮತ್ತು ಗಣೇಶ್ ಅವರು ಮತ್ತು ವಿಜಿ ಇಬ್ಬರು ಸೇರಿ ಸಿನಿಮಾಗಳನ್ನ ಪ್ರಮೋಟ್ ಮಾಡಿದ್ರಲ್ಲಿ ಈ ಪ್ರೀತಿ ಬೇಕು ಸರ್. ನಮ್ಮ ಇಂಡಸ್ಟ್ರಿಗೆ ಈ ಪ್ರೀತಿ ಬೇಕು, ಆ ಸ್ನೇಹ ಬೇಕು. ನಮ್ಮನ್ನೆಲ್ಲ ಗಣೇಶ್ ಅವರು ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ. ನಿಮಗೆ ನಿಜವಾಗ್ಲೂ ನಾವು ಆಭಾರಿ ಆಗಿದ್ದೀವಿ ಗಣೇಶ್ ಸರ್. ಈ ಥರನೇ ಎಲ್ಲ ನಮ್ಮ ಸ್ನೇಹಿತರು, ಎಲ್ಲ ಹೀರೋಗಳು ಒಟ್ಟಿಗೆ ಸೇರಿ ನಮ್ಮ ಇಂಡಸ್ಟ್ರಿನ ನನ್ನ ಮಗಂದು ಹಂಗೆ ಗುಣ ಹೊಡೆದಂಗೆ ಹೊಡಿಬೇಕು ಸರ್.
ಹೊಡಿಬೇಕು, ಸಕ್ಸಸ್ಗಳನ್ನ ಕಾಣಬೇಕು. ಎಲ್ಲ ಮಾಧ್ಯಮದವ್ರಿಗೆ, ನೀವಿಲ್ಲದೆ ಅಂದರೆ ಇದು ಇಟ್ಟಾಗ್ತಿರಲಿಲ್ಲ. ಮಾಧ್ಯಮದವ್ರಿಗೆ, ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾರೆ. ಈ ರಂಗಣ್ಣ ರಘು ಬಂದಿಲ್ಲ, ಹೋದ್ಸಲಿ ನನ್ನ ಕಾಲು ಎಳ್ದಿದ್ರು, ಎಲ್ಲಿ ಅಂತ ಎಲ್ಲಿ ನಿಂತವ್ರೆ ನನಗೂ ಗೊತ್ತಿಲ್ಲ. ಶರಣ್ಯ ಅವರೇ, ವೆರಿ ನೈಸ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ದಯವಿಟ್ಟು ನನ್ನ ಸಣ್ಣ ರಿಕ್ವೆಸ್ಟು ಶ್ರೀನಿವಾಸ್ ಅವರಿಗೆ, ಪ್ರೊಡ್ಯೂಸರ್ಗೆ, ನೆಕ್ಸ್ಟ್ ಅವ್ರು ಎಲ್ಲ ಫಂಕ್ಷನಲ್ಲಿ ಅವ್ರು ಬಂದಿದ್ದಾರೆ, ನಾವುಗಳು ಕೈ ಕೊಟ್ಟಿದ್ದೀವಿ, ಆದರೆ ಎಲ್ಲ ಫಂಕ್ಷನ್ ಬಂದರೆ ನೆಕ್ಸ್ಟ್ ಈ ವೇದಿಕೆ ಮೇಲೆ ಬಂದಾಗ ಗಣೇಶನ ಜೊತೆ ಅವ್ರದ್ದು ಒಂದು ಬ್ಯೂಟಿಫುಲ್ ಒಂದು ಪೋಸ್ಟರ್ ಬರಬೇಕು ಅಂತ ನನ್ನ ಆಸೆ. ಎಲ್ರಿಗೆ ಆಸೆ ಇದೆಯಾ ಅಲ್ವಾ ಸರ್? ಹೌದು, ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮವರು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.